ಹಲೋ ಫ್ರೆಂಡ್ಸ್, ಇವತ್ತು ನಾನು ಟೇಸ್ಟಿ ಪೀರೆಕಾಯಿ ಆ್ಯಂಡ್ ಬೀನ್ಸ್ ಬಸ್ಸಾರು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಬೇಳೆನ ವಾಶ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ. ಈ ಬೇಳೆ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ನಾವು ಬೀನ್ಸು ಮತ್ತು ಬೀರೆಕಾಯಿ ನೀಟಾಗಿ ತೊಳ್ಕೊಂಡ್ಬಿಟ್ಟು ಈ ಬೇಳೆ ಪಾತ್ರೆಯಲ್ಲಿ ಸೇರಿಸೋಣ. ನಂತರ ಇದಕ್ಕೆ ಅನುಗುಣವಾಗಿ ಸಾಲ್ಟ್ ಆ್ಯಡ್ ಮಾಡಿ ಪ್ಲೇಟ್ ಮುಚ್ಚೋಣ. ನೆಕ್ಸ್ಟ್ ಇದಕ್ಕೆ ಹಸಿಮೆಣಸಿಕಾಯಿ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಬೇಳೆನ ನಾವು ರುಬ್ಬೋದಕ್ಕೆ ಸೈಡ್ಗೆ ಇಟ್ಕೊಳ್ಳೋಣ. ಹಸಿ ಕೊಬ್ಬರಿ ಹಾಕಿ ರುಬ್ಬಿ ಸೈಡ್ಗೆ ಇಟ್ಟಿದ್ದೀನಿ ನಾನು. ಇಲ್ಲಿ ಈರುಳ್ಳಿ, ಕರಿಬೇವು, ಸಾಸಿವೆ, ಹಸಿ ಕೊಬ್ಬರಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ನೋಡಿ. ಆಲ್ರೆಡಿ ನಾನು ಇಟ್ಟಿದ್ದೀನಲ್ಲ, ಈ ಸಪ್ಪು ನೀರಿಗೆ ಈ ರುಬ್ಬಿರೋ ಮಿಶ್ರಣನ ಆ್ಯಡ್ ಮಾಡಿದ್ದೀನಿ ಸಪ್ಪು ನೀರೊಳಗಡೆ. ಈಗ ಆಯಿಲ್ ಹೀಟ್ ಆಗಿದೆ ನಮ್ಮ ಬಾಣಲಿ ಫುಲ್ಲು. ಅದಕ್ಕೆ ಸಾಸಿವೆ, ಕರಿಬೇವು, ಈರುಳ್ಳಿ ಆ್ಯಡ್ ಮಾಡಿದ್ದೀನಿ ನೋಡಿ. ಒಗ್ಗರಣೆನ ನಾನು ಒಂದೇ ಸಾರಿ ಹಾಕ್ತೀವಿ. ಹಳ್ಳಿ ಕಡೆ ನಾವು ಪಲ್ಯಕ್ಕೆ ಒಂದು ಸಾರಿ, ಸಾಂಬಾರ್ಗೆ ಒಂದು ಸಾರಿ ಹಾಕಲ್ಲ. ಇದೇ ಬಾಣಲಿಲಿ ಇರೋದನ್ನು ಸಾಂಬಾರಲ್ಲಿ ಆ್ಯಡ್ ಮಾಡಿದ್ದೀನಿ ಒಗ್ಗರಣೆ. ನೆಕ್ಸ್ಟ್ ಇದಕ್ಕೆ ಪಲ್ಯ ಇದೆಯಲ್ಲ, ಬೀನ್ಸು ಮತ್ತು ಬೇಳೆ, ಬೀರೆಕಾಯಿ, ಇದನ್ನು ಅದೇ ಬಾಣಲಿಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನೆಕ್ಸ್ಟ್ ಇದು ಶೇಂಗಾ ಪುಡಿ ಮತ್ತು ಹಸಿ ಕೊಬ್ಬರಿ ಪಲ್ಯದಲ್ಲಿ ಎರಡನ್ನು ಮಿಕ್ಸ್ ಮಾಡಿಬಿಡ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 5 ಮಿನಿಟ್ಸ್ ಒಲೆ ಮೇಲೆ ರೋಸ್ಟ್ ಮಾಡೋಣ. ಈಗ ನಮ್ಮ ಟೇಸ್ಟಿ ಪಲ್ಯ ರೆಡಿ ಆಗೋಯಿತು. ಸಾಂಬಾರು ಒಂದು 10 ನಿಮಿಷ ಹೀಟ್ ಆಗಬೇಕು ಒಲೆ ಮೇಲೆ. ಟೇಸ್ಟಿ ಸಾಂಬಾರು ರೆಡಿ.